ಇನ್ನು ಸಿಎಂ ಸಿದ್ದರಾಮಯ್ಯ ಸರ್ಕಾರಕ್ಕೆ ಒಂದೇ ವರ್ಷ ಗ್ಯಾರಂಟಿ. ದಸರಾ ವೇದಿಕೆಯಲ್ಲಿ ವರ್ಷ ಅಂದಿದ್ಯಾಕೆ ಹಾಗಾದ್ರೆ ಮುಖ್ಯಮಂತ್ರಿ? ಸ್ವತಃ ಸಿಎಂ ಸಿದ್ದರಾಮಯ್ಯವರ ಬಾಯಲ್ಲಿ ಬಂದಿರುವಂತದ್ದು ಇದು ಈಗ ಸಾಕಷ್ಟು ಚರ್ಚೆಗೆ ಗ್ರಾಸ ಆಗ್ತಾ ಇದೆ. ರಾಜ್ಯ ರಾಜಕಾರಣದಲ್ಲೂ ಕೂಡ ಸಿಎಂ ಒಂದೇ ಹೇಳಿಕೆ ಹುಟ್ಟು ಹಾಕ್ತಾ ಇರುವಂತದ್ದು 108 ಶಂಕೆ. ಒಂದು ವರ್ಷ ಕೆಲಸ ಮಾಡಲು ತಾಯಿ ಆಶೀರ್ವಾದ ಇರಲಿ. ಸಿಎಂಗೆ ವರ್ಷದ ಮಟ್ಟಿಗಷ್ಟೇ ಸಾಕ ಹಾಗಾದ್ರೆ ತಾಯಿ ಆಶೀರ್ವಾದ ಎನ್ನುವಂತ ಪ್ರಶ್ನೆ ಈಗಾಗಲೇ ಗಮನಿಸ್ತಾ ಇದ್ವಿ. ಎಲೆಕ್ಷನ್ ಆದಂತ ಸಂದರ್ಭದಲ್ಲಿ ಸಾಕಷ್ಟು ಜಟಾಪಟಿ ಆಯಿತು. DK ಶಿವಕುಮಾರ್ ಹಾಗೆ ಸಿದ್ದರಾಮಯ್ಯವರ ನಾನ್ ಸಿಎಂ ಆಗಬೇಕು. ಕೊನೆಗೂ ಕೂಡ ಹೈಕಮಾಂಡ್ ಒಪ್ಪಿಗೆ ಮೇಲೆಗೆ 2 ವರ್ಷ ಅವರು 2 ವರ್ಷ ಇದಾಗ್ತಾ ಇದೆ. ಸ್ವತಃ ಈಗ ಸಿದ್ದರಾಮಯ್ಯವರೇ ಬಾಯ್ ಬಿಟ್ರೆ ಹಾಗಾದ್ರೆ 1 ವರ್ಷ ಆಶೀರ್ವಾದ ಸಾಕ? ಬನ್ನಿ ಹಾಗಾದ್ರೆ ಸಿದ್ದರಾಮಯ್ಯವ್ರಿಗೆ ಏನ್ ಹೇಳಿದ್ದಾರೆ ನೋಡೋಣ. ಬಹಳ ಜನ ಫಲಾನುಭವಿಗಳಿದ್ದಾರೆ. ಅವರೆಲ್ಲ ದಿನನಿತ್ಯ ನನಗೆ ಹೇಳ್ತಾರೆ, ಯಾವ ಕಾರಣಕ್ಕೂ ಹೆದರ್ಕಬೇಡಿ ಸ್ವಾಮಿ, ನಾವು ನಿಮ್ಮ ಜೊತೆ ಇದ್ದೀವಿ. ಯಾವ ಕಾರಣಕ್ಕೂ ಹೆದರ್ಕಬೇಡಿ, ನಿಮ್ಮ ಜೊತೆ ಇದ್ದೀವಿ. ನನಗೆ ನಂಬಿಕೆ ಇದೆ, ನ್ಯಾಯಾಲಯಗಳಲ್ಲಿ ನಂಬಿಕೆ ಇದೆ. ನಾವು ಆತ್ಮಸಾಕ್ಷಿಗೆ ಅನುಗುಣವಾಗಿ ನಡ್ಕೊಳ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ಕೂಡ ಹೇಳ್ತಕ್ಕಂಥ ಮಾತುಗಳು. ಅದರಲ್ಲಿ ವಿಶ್ವಾಸ ಪ್ರೀತಿಯನ್ನು ಇಟ್ಕೊಂಡಿರ್ತಕ್ಕಂಥದ್ದು. ಅದಕ್ಕೋಸ್ಕರ ನಮ್ಮೆಲ್ಲರಿಗೂ ಕೂಡ ಇನ್ನೊಂದು ವರ್ಷದವರೆಗೆ ಉತ್ತಮವಾದಂಥ ಕೆಲಸ ಮಾಡ್ತಕ್ಕಂಥ ಶಕ್ತಿ ಕೊಡಲಿ, ಜನರ ಸೇವೆ ಮಾಡ್ತಕ್ಕಂಥ ಶಕ್ತಿ ಕೊಡಲಿ ಅಂತೇಳಿ ಪ್ರಾರ್ಥಿಸಿ ಈ ವರ್ಷದ ದಸರಾ ಮಹೋತ್ಸವದ ಶುಭಾಶಯಗಳನ್ನು ಮತ್ತೊಮ್ಮೆ ನಾಡಿನ ಜನತೆಗೆ ನಿಮ್ಮೆಲ್ಲರಿಗೂ ಕೂಡ ತಿಳಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಇನ್ನು ಸಿಎಂ ಸಿದ್ದರಾಮಯ್ಯ ಸರ್ಕಾರಕ್ಕೆ ಒಂದೇ ವರ್ಷ ಗ್ಯಾರಂಟಿ. ದಸರಾ ವೇದಿಕೆಯಲ್ಲಿ ವರ್ಷ ಅಂದಿದ್ಯಾಕೆ ಹಾಗಾದ್ರೆ ಮುಖ್ಯಮಂತ್ರಿ? ಸ್ವತಃ ಸಿಎಂ ಸಿದ್ದರಾಮಯ್ಯವರ ಬಾಯಲ್ಲಿ ಬಂದಿರುವಂತದ್ದು ಇದು ಈಗ ಸಾಕಷ್ಟು ಚರ್ಚೆಗೆ ಗ್ರಾಸ ಆಗ್ತಾ ಇದೆ. ರಾಜ್ಯ ರಾಜಕಾರಣದಲ್ಲೂ ಕೂಡ ಸಿಎಂ ಒಂದೇ ಹೇಳಿಕೆ ಹುಟ್ಟು ಹಾಕ್ತಾ ಇರುವಂತದ್ದು 108 ಶಂಕೆ. ಒಂದು ವರ್ಷ ಕೆಲಸ ಮಾಡಲು ತಾಯಿ ಆಶೀರ್ವಾದ ಇರಲಿ. ಸಿಎಂಗೆ ವರ್ಷದ ಮಟ್ಟಿಗಷ್ಟೇ ಸಾಕ ಹಾಗಾದ್ರೆ ತಾಯಿ ಆಶೀರ್ವಾದ ಎನ್ನುವಂತ ಪ್ರಶ್ನೆ ಈಗಾಗಲೇ ಗಮನಿಸ್ತಾ ಇದ್ವಿ. ಎಲೆಕ್ಷನ್ ಆದಂತ ಸಂದರ್ಭದಲ್ಲಿ ಸಾಕಷ್ಟು ಜಟಾಪಟಿ ಆಯಿತು. DK ಶಿವಕುಮಾರ್ ಹಾಗೆ ಸಿದ್ದರಾಮಯ್ಯವರ ನಾನ್ ಸಿಎಂ ಆಗಬೇಕು. ಕೊನೆಗೂ ಕೂಡ ಹೈಕಮಾಂಡ್ ಒಪ್ಪಿಗೆ ಮೇಲೆಗೆ 2 ವರ್ಷ ಅವರು 2 ವರ್ಷ ಇದಾಗ್ತಾ ಇದೆ. ಸ್ವತಃ ಈಗ ಸಿದ್ದರಾಮಯ್ಯವರೇ ಬಾಯ್ ಬಿಟ್ರೆ ಹಾಗಾದ್ರೆ 1 ವರ್ಷ ಆಶೀರ್ವಾದ ಸಾಕ? ಬನ್ನಿ ಹಾಗಾದ್ರೆ ಸಿದ್ದರಾಮಯ್ಯವ್ರಿಗೆ ಏನ್ ಹೇಳಿದ್ದಾರೆ ನೋಡೋಣ. ಬಹಳ ಜನ ಫಲಾನುಭವಿಗಳಿದ್ದಾರೆ. ಅವರೆಲ್ಲ ದಿನನಿತ್ಯ ನನಗೆ ಹೇಳ್ತಾರೆ, ಯಾವ ಕಾರಣಕ್ಕೂ ಹೆದರ್ಕಬೇಡಿ ಸ್ವಾಮಿ, ನಾವು ನಿಮ್ಮ ಜೊತೆ ಇದ್ದೀವಿ. ಯಾವ ಕಾರಣಕ್ಕೂ ಹೆದರ್ಕಬೇಡಿ, ನಿಮ್ಮ ಜೊತೆ ಇದ್ದೀವಿ. ನನಗೆ ನಂಬಿಕೆ ಇದೆ, ನ್ಯಾಯಾಲಯಗಳಲ್ಲಿ ನಂಬಿಕೆ ಇದೆ. ನಾವು ಆತ್ಮಸಾಕ್ಷಿಗೆ ಅನುಗುಣವಾಗಿ ನಡ್ಕೊಳ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ಕೂಡ ಹೇಳ್ತಕ್ಕಂಥ ಮಾತುಗಳು. ಅದರಲ್ಲಿ ವಿಶ್ವಾಸ ಪ್ರೀತಿಯನ್ನು ಇಟ್ಕೊಂಡಿರ್ತಕ್ಕಂಥದ್ದು. ಅದಕ್ಕೋಸ್ಕರ ನಮ್ಮೆಲ್ಲರಿಗೂ ಕೂಡ ಇನ್ನೊಂದು ವರ್ಷದವರೆಗೆ ಉತ್ತಮವಾದಂಥ ಕೆಲಸ ಮಾಡ್ತಕ್ಕಂಥ ಶಕ್ತಿ ಕೊಡಲಿ, ಜನರ ಸೇವೆ ಮಾಡ್ತಕ್ಕಂಥ ಶಕ್ತಿ ಕೊಡಲಿ ಅಂತೇಳಿ ಪ್ರಾರ್ಥಿಸಿ ಈ ವರ್ಷದ ದಸರಾ ಮಹೋತ್ಸವದ ಶುಭಾಶಯಗಳನ್ನು ಮತ್ತೊಮ್ಮೆ ನಾಡಿನ ಜನತೆಗೆ ನಿಮ್ಮೆಲ್ಲರಿಗೂ ಕೂಡ ತಿಳಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಇನ್ನು ಸಿಎಂ ಸಿದ್ದರಾಮಯ್ಯ ಸರ್ಕಾರಕ್ಕೆ ಒಂದೇ ವರ್ಷ ಗ್ಯಾರಂಟಿ. ದಸರಾ ವೇದಿಕೆಯಲ್ಲಿ ವರ್ಷ ಅಂದಿದ್ಯಾಕೆ ಹಾಗಾದ್ರೆ ಮುಖ್ಯಮಂತ್ರಿ? ಸ್ವತಃ ಸಿಎಂ ಸಿದ್ದರಾಮಯ್ಯವರ ಬಾಯಲ್ಲಿ ಬಂದಿರುವಂತದ್ದು ಇದು ಈಗ ಸಾಕಷ್ಟು ಚರ್ಚೆಗೆ ಗ್ರಾಸ ಆಗ್ತಾ ಇದೆ. ರಾಜ್ಯ ರಾಜಕಾರಣದಲ್ಲೂ ಕೂಡ ಸಿಎಂ ಒಂದೇ ಹೇಳಿಕೆ ಹುಟ್ಟು ಹಾಕ್ತಾ ಇರುವಂತದ್ದು 108 ಶಂಕೆ. ಒಂದು ವರ್ಷ ಕೆಲಸ ಮಾಡಲು ತಾಯಿ ಆಶೀರ್ವಾದ ಇರಲಿ. ಸಿಎಂಗೆ ವರ್ಷದ ಮಟ್ಟಿಗಷ್ಟೇ ಸಾಕ ಹಾಗಾದ್ರೆ ತಾಯಿ ಆಶೀರ್ವಾದ ಎನ್ನುವಂತ ಪ್ರಶ್ನೆ ಈಗಾಗಲೇ ಗಮನಿಸ್ತಾ ಇದ್ವಿ. ಎಲೆಕ್ಷನ್ ಆದಂತ ಸಂದರ್ಭದಲ್ಲಿ ಸಾಕಷ್ಟು ಜಟಾಪಟಿ ಆಯಿತು. DK ಶಿವಕುಮಾರ್ ಹಾಗೆ ಸಿದ್ದರಾಮಯ್ಯವರ ನಾನ್ ಸಿಎಂ ಆಗಬೇಕು. ಕೊನೆಗೂ ಕೂಡ ಹೈಕಮಾಂಡ್ ಒಪ್ಪಿಗೆ ಮೇಲೆಗೆ 2 ವರ್ಷ ಅವರು 2 ವರ್ಷ ಇದಾಗ್ತಾ ಇದೆ. ಸ್ವತಃ ಈಗ ಸಿದ್ದರಾಮಯ್ಯವರೇ ಬಾಯ್ ಬಿಟ್ರೆ ಹಾಗಾದ್ರೆ 1 ವರ್ಷ ಆಶೀರ್ವಾದ ಸಾಕ? ಬನ್ನಿ ಹಾಗಾದ್ರೆ ಸಿದ್ದರಾಮಯ್ಯವ್ರಿಗೆ ಏನ್ ಹೇಳಿದ್ದಾರೆ ನೋಡೋಣ. ಬಹಳ ಜನ ಫಲಾನುಭವಿಗಳಿದ್ದಾರೆ. ಅವರೆಲ್ಲ ದಿನನಿತ್ಯ ನನಗೆ ಹೇಳ್ತಾರೆ, ಯಾವ ಕಾರಣಕ್ಕೂ ಹೆದರ್ಕಬೇಡಿ ಸ್ವಾಮಿ, ನಾವು ನಿಮ್ಮ ಜೊತೆ ಇದ್ದೀವಿ. ಯಾವ ಕಾರಣಕ್ಕೂ ಹೆದರ್ಕಬೇಡಿ, ನಿಮ್ಮ ಜೊತೆ ಇದ್ದೀವಿ. ನನಗೆ ನಂಬಿಕೆ ಇದೆ, ನ್ಯಾಯಾಲಯಗಳಲ್ಲಿ ನಂಬಿಕೆ ಇದೆ. ನಾವು ಆತ್ಮಸಾಕ್ಷಿಗೆ ಅನುಗುಣವಾಗಿ ನಡ್ಕೊಳ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ಕೂಡ ಹೇಳ್ತಕ್ಕಂಥ ಮಾತುಗಳು. ಅದರಲ್ಲಿ ವಿಶ್ವಾಸ ಪ್ರೀತಿಯನ್ನು ಇಟ್ಕೊಂಡಿರ್ತಕ್ಕಂಥದ್ದು. ಅದಕ್ಕೋಸ್ಕರ ನಮ್ಮೆಲ್ಲರಿಗೂ ಕೂಡ ಇನ್ನೊಂದು ವರ್ಷದವರೆಗೆ ಉತ್ತಮವಾದಂಥ ಕೆಲಸ ಮಾಡ್ತಕ್ಕಂಥ ಶಕ್ತಿ ಕೊಡಲಿ,
ಜನರ ಸೇವೆ ಮಾಡ್ತಕ್ಕಂಥ ಶಕ್ತಿ ಕೊಡಲಿ ಅಂತೇಳಿ ಪ್ರಾರ್ಥಿಸಿ ಈ ವರ್ಷದ ದಸರಾ ಮಹೋತ್ಸವದ ಶುಭಾಶಯಗಳನ್ನು ಮತ್ತೊಮ್ಮೆ ನಾಡಿನ ಜನತೆಗೆ ನಿಮ್ಮೆಲ್ಲರಿಗೂ ಕೂಡ ತಿಳಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಇನ್ನು ಸಿಎಂ ಸಿದ್ದರಾಮಯ್ಯ ಸರ್ಕಾರಕ್ಕೆ ಒಂದೇ ವರ್ಷ ಗ್ಯಾರಂಟಿ. ದಸರಾ ವೇದಿಕೆಯಲ್ಲಿ ವರ್ಷ ಅಂದಿದ್ಯಾಕೆ ಹಾಗಾದ್ರೆ ಮುಖ್ಯಮಂತ್ರಿ? ಸ್ವತಃ ಸಿಎಂ ಸಿದ್ದರಾಮಯ್ಯವರ ಬಾಯಲ್ಲಿ ಬಂದಿರುವಂತದ್ದು ಇದು ಈಗ ಸಾಕಷ್ಟು ಚರ್ಚೆಗೆ ಗ್ರಾಸ ಆಗ್ತಾ ಇದೆ. ರಾಜ್ಯ ರಾಜಕಾರಣದಲ್ಲೂ ಕೂಡ ಸಿಎಂ ಒಂದೇ ಹೇಳಿಕೆ ಹುಟ್ಟು ಹಾಕ್ತಾ ಇರುವಂತದ್ದು 108 ಶಂಕೆ. ಒಂದು ವರ್ಷ ಕೆಲಸ ಮಾಡಲು ತಾಯಿ ಆಶೀರ್ವಾದ ಇರಲಿ. ಸಿಎಂಗೆ ವರ್ಷದ ಮಟ್ಟಿಗಷ್ಟೇ ಸಾಕ ಹಾಗಾದ್ರೆ ತಾಯಿ ಆಶೀರ್ವಾದ ಎನ್ನುವಂತ ಪ್ರಶ್ನೆ ಈಗಾಗಲೇ ಗಮನಿಸ್ತಾ ಇದ್ವಿ. ಎಲೆಕ್ಷನ್ ಆದಂತ ಸಂದರ್ಭದಲ್ಲಿ ಸಾಕಷ್ಟು ಜಟಾಪಟಿ ಆಯಿತು. DK ಶಿವಕುಮಾರ್ ಹಾಗೆ ಸಿದ್ದರಾಮಯ್ಯವರ ನಾನ್ ಸಿಎಂ ಆಗಬೇಕು. ಕೊನೆಗೂ ಕೂಡ ಹೈಕಮಾಂಡ್ ಒಪ್ಪಿಗೆ ಮೇಲೆಗೆ 2 ವರ್ಷ ಅವರು 2 ವರ್ಷ ಇದಾಗ್ತಾ ಇದೆ. ಸ್ವತಃ ಈಗ ಸಿದ್ದರಾಮಯ್ಯವರೇ ಬಾಯ್ ಬಿಟ್ರೆ ಹಾಗಾದ್ರೆ 1 ವರ್ಷ ಆಶೀರ್ವಾದ ಸಾಕ? ಬನ್ನಿ ಹಾಗಾದ್ರೆ ಸಿದ್ದರಾಮಯ್ಯವ್ರಿಗೆ ಏನ್ ಹೇಳಿದ್ದಾರೆ ನೋಡೋಣ. ಬಹಳ ಜನ ಫಲಾನುಭವಿಗಳಿದ್ದಾರೆ. ಅವರೆಲ್ಲ ದಿನನಿತ್ಯ ನನಗೆ ಹೇಳ್ತಾರೆ, ಯಾವ ಕಾರಣಕ್ಕೂ ಹೆದರ್ಕಬೇಡಿ ಸ್ವಾಮಿ, ನಾವು ನಿಮ್ಮ ಜೊತೆ ಇದ್ದೀವಿ. ಯಾವ ಕಾರಣಕ್ಕೂ ಹೆದರ್ಕಬೇಡಿ, ನಿಮ್ಮ ಜೊತೆ ಇದ್ದೀವಿ. ನನಗೆ ನಂಬಿಕೆ ಇದೆ, ನ್ಯಾಯಾಲಯಗಳಲ್ಲಿ ನಂಬಿಕೆ ಇದೆ. ನಾವು ಆತ್ಮಸಾಕ್ಷಿಗೆ ಅನುಗುಣವಾಗಿ ನಡ್ಕೊಳ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ಕೂಡ ಹೇಳ್ತಕ್ಕಂಥ ಮಾತುಗಳು. ಅದರಲ್ಲಿ ವಿಶ್ವಾಸ ಪ್ರೀತಿಯನ್ನು ಇಟ್ಕೊಂಡಿರ್ತಕ್ಕಂಥದ್ದು. ಅದಕ್ಕೋಸ್ಕರ ನಮ್ಮೆಲ್ಲರಿಗೂ ಕೂಡ ಇನ್ನೊಂದು ವರ್ಷದವರೆಗೆ ಉತ್ತಮವಾದಂಥ ಕೆಲಸ ಮಾಡ್ತಕ್ಕಂಥ ಶಕ್ತಿ ಕೊಡಲಿ, ಜನರ ಸೇವೆ ಮಾಡ್ತಕ್ಕಂಥ ಶಕ್ತಿ ಕೊಡಲಿ ಅಂತೇಳಿ ಪ್ರಾರ್ಥಿಸಿ ಈ ವರ್ಷದ ದಸರಾ ಮಹೋತ್ಸವದ ಶುಭಾಶಯಗಳನ್ನು ಮತ್ತೊಮ್ಮೆ ನಾಡಿನ ಜನತೆಗೆ ನಿಮ್ಮೆಲ್ಲರಿಗೂ ಕೂಡ ತಿಳಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಇನ್ನು ಸಿಎಂ ಸಿದ್ದರಾಮಯ್ಯ ಸರ್ಕಾರಕ್ಕೆ ಒಂದೇ ವರ್ಷ ಗ್ಯಾರಂಟಿ. ದಸರಾ ವೇದಿಕೆಯಲ್ಲಿ ವರ್ಷ ಅಂದಿದ್ಯಾಕೆ ಹಾಗಾದ್ರೆ ಮುಖ್ಯಮಂತ್ರಿ? ಸ್ವತಃ ಸಿಎಂ ಸಿದ್ದರಾಮಯ್ಯವರ ಬಾಯಲ್ಲಿ ಬಂದಿರುವಂತದ್ದು ಇದು ಈಗ ಸಾಕಷ್ಟು ಚರ್ಚೆಗೆ ಗ್ರಾಸ ಆಗ್ತಾ ಇದೆ. ರಾಜ್ಯ ರಾಜಕಾರಣದಲ್ಲೂ ಕೂಡ ಸಿಎಂ ಒಂದೇ ಹೇಳಿಕೆ ಹುಟ್ಟು ಹಾಕ್ತಾ ಇರುವಂತದ್ದು 108 ಶಂಕೆ. ಒಂದು ವರ್ಷ ಕೆಲಸ ಮಾಡಲು ತಾಯಿ ಆಶೀರ್ವಾದ ಇರಲಿ. ಸಿಎಂಗೆ ವರ್ಷದ ಮಟ್ಟಿಗಷ್ಟೇ ಸಾಕ ಹಾಗಾದ್ರೆ ತಾಯಿ ಆಶೀರ್ವಾದ ಎನ್ನುವಂತ ಪ್ರಶ್ನೆ ಈಗಾಗಲೇ ಗಮನಿಸ್ತಾ ಇದ್ವಿ. ಎಲೆಕ್ಷನ್ ಆದಂತ ಸಂದರ್ಭದಲ್ಲಿ ಸಾಕಷ್ಟು ಜಟಾಪಟಿ ಆಯಿತು. DK ಶಿವಕುಮಾರ್ ಹಾಗೆ ಸಿದ್ದರಾಮಯ್ಯವರ ನಾನ್ ಸಿಎಂ ಆಗಬೇಕು. ಕೊನೆಗೂ ಕೂಡ ಹೈಕಮಾಂಡ್ ಒಪ್ಪಿಗೆ ಮೇಲೆಗೆ 2 ವರ್ಷ ಅವರು 2 ವರ್ಷ ಇದಾಗ್ತಾ ಇದೆ. ಸ್ವತಃ ಈಗ ಸಿದ್ದರಾಮಯ್ಯವರೇ ಬಾಯ್ ಬಿಟ್ರೆ ಹಾಗಾದ್ರೆ 1 ವರ್ಷ ಆಶೀರ್ವಾದ ಸಾಕ? ಬನ್ನಿ ಹಾಗಾದ್ರೆ ಸಿದ್ದರಾಮಯ್ಯವ್ರಿಗೆ ಏನ್ ಹೇಳಿದ್ದಾರೆ ನೋಡೋಣ. ಬಹಳ ಜನ ಫಲಾನುಭವಿಗಳಿದ್ದಾರೆ. ಅವರೆಲ್ಲ ದಿನನಿತ್ಯ ನನಗೆ ಹೇಳ್ತಾರೆ, ಯಾವ ಕಾರಣಕ್ಕೂ ಹೆದರ್ಕಬೇಡಿ ಸ್ವಾಮಿ, ನಾವು ನಿಮ್ಮ ಜೊತೆ ಇದ್ದೀವಿ. ಯಾವ ಕಾರಣಕ್ಕೂ ಹೆದರ್ಕಬೇಡಿ, ನಿಮ್ಮ ಜೊತೆ ಇದ್ದೀವಿ. ನನಗೆ ನಂಬಿಕೆ ಇದೆ, ನ್ಯಾಯಾಲಯಗಳಲ್ಲಿ ನಂಬಿಕೆ ಇದೆ. ನಾವು ಆತ್ಮಸಾಕ್ಷಿಗೆ ಅನುಗುಣವಾಗಿ ನಡ್ಕೊಳ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ಕೂಡ ಹೇಳ್ತಕ್ಕಂಥ ಮಾತುಗಳು. ಅದರಲ್ಲಿ ವಿಶ್ವಾಸ ಪ್ರೀತಿಯನ್ನು ಇಟ್ಕೊಂಡಿರ್ತಕ್ಕಂಥದ್ದು. ಅದಕ್ಕೋಸ್ಕರ ನಮ್ಮೆಲ್ಲರಿಗೂ ಕೂಡ ಇನ್ನೊಂದು ವರ್ಷದವರೆಗೆ ಉತ್ತಮವಾದಂಥ ಕೆಲಸ ಮಾಡ್ತಕ್ಕಂಥ ಶಕ್ತಿ ಕೊಡಲಿ, ಜನರ ಸೇವೆ ಮಾಡ್ತಕ್ಕಂಥ ಶಕ್ತಿ ಕೊಡಲಿ ಅಂತೇಳಿ ಪ್ರಾರ್ಥಿಸಿ ಈ ವರ್ಷದ ದಸರಾ ಮಹೋತ್ಸವದ ಶುಭಾಶಯಗಳನ್ನು ಮತ್ತೊಮ್ಮೆ ನಾಡಿನ ಜನತೆಗೆ ನಿಮ್ಮೆಲ್ಲರಿಗೂ ಕೂಡ ತಿಳಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಇನ್ನು ಸಿಎಂ ಸಿದ್ದರಾಮಯ್ಯ ಸರ್ಕಾರಕ್ಕೆ ಒಂದೇ ವರ್ಷ ಗ್ಯಾರಂಟಿ. ದಸರಾ ವೇದಿಕೆಯಲ್ಲಿ ವರ್ಷ ಅಂದಿದ್ಯಾಕೆ ಹಾಗಾದ್ರೆ ಮುಖ್ಯಮಂತ್ರಿ? ಸ್ವತಃ ಸಿಎಂ ಸಿದ್ದರಾಮಯ್ಯವರ ಬಾಯಲ್ಲಿ ಬಂದಿರುವಂತದ್ದು ಇದು ಈಗ ಸಾಕಷ್ಟು ಚರ್ಚೆಗೆ ಗ್ರಾಸ ಆಗ್ತಾ ಇದೆ. ರಾಜ್ಯ ರಾಜಕಾರಣದಲ್ಲೂ ಕೂಡ ಸಿಎಂ ಒಂದೇ ಹೇಳಿಕೆ ಹುಟ್ಟು ಹಾಕ್ತಾ ಇರುವಂತದ್ದು 108 ಶಂಕೆ. ಒಂದು ವರ್ಷ ಕೆಲಸ ಮಾಡಲು ತಾಯಿ ಆಶೀರ್ವಾದ ಇರಲಿ. ಸಿಎಂಗೆ ವರ್ಷದ ಮಟ್ಟಿಗಷ್ಟೇ ಸಾಕ ಹಾಗಾದ್ರೆ ತಾಯಿ ಆಶೀರ್ವಾದ ಎನ್ನುವಂತ ಪ್ರಶ್ನೆ ಈಗಾಗಲೇ ಗಮನಿಸ್ತಾ ಇದ್ವಿ. ಎಲೆಕ್ಷನ್ ಆದಂತ ಸಂದರ್ಭದಲ್ಲಿ ಸಾಕಷ್ಟು ಜಟಾಪಟಿ ಆಯಿತು. DK ಶಿವಕುಮಾರ್ ಹಾಗೆ ಸಿದ್ದರಾಮಯ್ಯವರ ನಾನ್ ಸಿಎಂ ಆಗಬೇಕು. ಕೊನೆಗೂ ಕೂಡ ಹೈಕಮಾಂಡ್ ಒಪ್ಪಿಗೆ ಮೇಲೆಗೆ 2 ವರ್ಷ ಅವರು 2 ವರ್ಷ ಇದಾಗ್ತಾ ಇದೆ. ಸ್ವತಃ ಈಗ ಸಿದ್ದರಾಮಯ್ಯವರೇ ಬಾಯ್ ಬಿಟ್ರೆ ಹಾಗಾದ್ರೆ 1 ವರ್ಷ ಆಶೀರ್ವಾದ ಸಾಕ? ಬನ್ನಿ ಹಾಗಾದ್ರೆ ಸಿದ್ದರಾಮಯ್ಯವ್ರಿಗೆ ಏನ್ ಹೇಳಿದ್ದಾರೆ ನೋಡೋಣ. ಬಹಳ ಜನ ಫಲಾನುಭವಿಗಳಿದ್ದಾರೆ. ಅವರೆಲ್ಲ ದಿನನಿತ್ಯ ನನಗೆ ಹೇಳ್ತಾರೆ,